ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 206 ಅಡಿ ಎತ್ತರದ ಪ್ರತಿಮೆಯನ್ನು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಉದ್ಘಾಟನೆ ಆಗಲಿದ್ದು, ಈ ಮಹತ್ವದ ಸ್ಥಳ ವೀಕ್ಷಣೆಗಾಗಿ ಕೋಲಾರ ಜಿಲ್ಲೆಯಿಂದ ಭಾರತೀಯ ದಲಿತ ಸೇನೆ ಕಾರ್ಯಕರ್ತರು ಮುಖಂಡರುಗಳು ತೆರಳಿದರು. ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ದಲಿತ ನಾರಾಯಣ ಸ್ವಾಮಿ ಅವರವರು ಮಾತನಾಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸರ್, ಭಾರತೀಯ ದಲಿತ ಸೇನೆ ಸಂಘಟನೆ ಹೆಸರು. ನನ್ನ ಹೆಸರು ದಲಿತ ಮುಖಂಡರು ದಲಿತ ನಾರಾಯಣ ಸ್ವಾಮಿ ಅಂತೇಳಿ. ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ನಮ್ಮ ಅಂಬೇಡ್ಕರ್ ನಗರ ಸೋಮಣ್ಣವರು ಮತ್ತು ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಭಾರತೀಯ ದಲಿತ ಸೇನೆ ನಮ್ಮ ಚರ್ಪತಿ ಚರ್ಪತಿಯವರು ಮತ್ತು ಬಿಂಚಮನಹಳ್ಳಿ ಮತ್ತು ನಮ್ಮ ಹಾಗೆ ನಮ್ಮ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಸಿದ್ರು ಅವರು ಮತ್ತು ನಮ್ಮ ಗಾಂಧಿನಗರದ ರಾಮಚಂದ್ರ ಅವರು, ಮಾಹಿತಿ ಮಂಜು ಅವರು ಮತ್ತು ನಮ್ಮ ಅನಿಲ್ ಅವರು ಮತ್ತು ಆದಿತ್ಯ ಮೋರಿ ಅವರು, ಚೇತನ್ ಬಾಬು ಅವರು ಮತ್ತು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಇರ್ತಕ್ಕಂಥ ಇಷ್ಟು ಜನರು ನಮ್ಮ ಜೊತೆಲಿ ಇರ್ತಾರೆ. ಆತ್ಮೀಯ ಬಂಧುಗಳೇ, ಈ ದಿನ ನಮ್ಮ ಒಂದು ಸಂಘಟನೆ ವತಿಯಿಂದ, ದಲಿತ ಸಂಘಟನೆಯಿಂದ ಕೋಲಾರ ಜಿಲ್ಲೆಯಿಂದ ಸುಮಾರು 4 ವಾಹನಗಳಿಂದ ಹೆಚ್ಚಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಜಯವಾಡದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳಕ್ಕೆ ನಾವು ಹೊರಡ್ತಾ ಇದ್ದೀರಿ. 206 ಅಡಿ ಇರ್ತಕ್ಕಂಥ ವಿಗ್ರಹವನ್ನು ವೀಕ್ಷಣೆ ಮಾಡಲು ನಮ್ಮ ಸಂಘಟನೆ ವತಿಯಿಂದ ನಾವು ತೆರಳುತ್ತಾ ಇದ್ದೀರಿ. ಹಾಗೆ ಅಂಬೇಡ್ಕರ್ ಪುತ್ಥಳಿಯನ್ನು ತೆಲಂಗಾಣದಲ್ಲಿ ಕೂಡ ಸ್ಥಾಪನೆ ಮಾಡಿದ್ರು, ಅಲ್ಲಿ ಸಹ ಹೋಗಿದ್ದೀರಿ. ಡೆಲ್ಲಿಯಲ್ಲಿ ಸಹ ಹೋಗಿದ್ದೀರಿ ಮತ್ತು ಬಾಂಬೆ, ಹೈದರಾಬಾದು ಇಂಥ ಸ್ಥಳಗಳೆಲ್ಲ ವೀಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ವಿಜಯವಾಡದಲ್ಲಿ ಇರ್ತಕ್ಕಂಥ 206 ಅಡಿ ವಿಗ್ರಹವನ್ನು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದೀರಿ. ಹಾಗೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಇಡೀ ನಮ್ಮ ಭಾರತ ದೇಶದಲ್ಲೇ ಎಲ್ಲೂ ಸಹ ವಿಗ್ರಹವನ್ನು ಹೆಚ್ಚೆಚ್ಚಿನ ರೀತಿಯಲ್ಲಿ ಎತ್ತರವಾದಂಥ ವಿಗ್ರಹವನ್ನು ವೀಕ್ಷಣೆ ಮಾಡಿ ನಮ್ಮ ಈ ಸರ್ಕಾರ ಸ್ಥಾಪನೆ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಒಂದು ವಿಚಾರ ಏನು ಹೇಳಿದರೆ, ಸಂವಿಧಾನವನ್ನು ಕೊಡುಗೆ ನೀಡಿರ್ತಕ್ಕಂಥ ಕೊಡುಗೆಯ ದಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಆದ್ದರಿಂದ ಅವರದ್ದು ವಿಗ್ರಹವನ್ನು ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಬೃಹತ್ಕಾರವಾದಂಥ ಎತ್ತರವಾಗಿರ್ತಕ್ಕಂಥ ವಿಗ್ರಹವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ಅದು ನಿರ್ಮಾಣ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ನನ್ನ ಹೆಸರು ಬಿಂಚಮನಹಳ್ಳಿ ಅಂಬರೀಶ್ ಅಂತೇಳಿ, ದಲಿತ ಮುಖಂಡರು, ಕೋಲಾರ ತಾಲೂಕು ಕೋಲಾರ ಜಿಲ್ಲೆ. ಈ ದಿನ ಏನು ನಾವು ನಮ್ಮ ಕೋಲಾರ ಜಿಲ್ಲಾ ಮುಖಂಡರಾದಂಥ ನಮ್ಮ ದಲಿತ ಸೋಮಣ್ಣವರು, ಚಲಪತಿನವರು, ರಾಮಚಂದ್ರನವರು, ಸೋಮಣ್ಣವರು, ಚೇತನ್ ಬಾಬಣ್ಣವರು ನಾವೆಲ್ಲನೂ ವಿಜಯವಾಡದಲ್ಲಿರುವಂತಹ 206 ಅಡಿ ಅಂಬೇಡ್ಕರ್ ಪುತ್ಥಳಿಯನ್ನು ವೀಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಅಂಬೇಡ್ಕರ್ ಪುತ್ಥಳಿ ಇದು ಮೊದಲನೇ ಸಲ ಅಲ್ಲ. ನಾವು ಹೈದರಾಬಾದಲ್ಲಿ 150 ಅಡಿ ವಿಗ್ರಹವನ್ನು ಸ್ಥಾಪನೆ ಮಾಡಿದಾಗ ಕೂಡ ಅಲ್ಲಿ ಕೂಡ ನಮ್ಮ ಇದೆ, ನಾವೆಲ್ಲ ದಲಿತ ಮುಖಂಡರೆಲ್ಲ ಹೋಗಿ ಅಲ್ಲೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಮೂಲಕ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನೆಂದರೆ, ಕರ್ನಾಟಕದಲ್ಲಿ ಸಹ ಇಡೀ ನಮ್ಮ ದೇಶದಲ್ಲೇ ಅತಿ ಎತ್ತರದ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ದಲಿತ ಸಂಘಟನೆಗಳ ಎಲ್ಲ ಒಂದು ಒಕ್ಕೂಟದ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.